ನಮಸ್ಕಾರ, ಟಿವಿ2ಗೆ ಸ್ವಾಗತ. ಕರ್ನಾಟಕ ರಾಜ್ಯ ಬಲಿಜ ವಕೀಲರ ವೇದಿಕೆ ವತಿಯಿಂದ 10ನೇ ವರ್ಷದ ಸರ್ವ ಸದಸ್ಯರ ಸಭೆ, ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಗೌರವ ಸನ್ಮಾನ ಕಾರ್ಯಕ್ರಮವನ್ನು ಅಧ್ಯಕ್ಷರಾದ ಪ್ರಕಾಶ್ ರಾಮಯ್ಯ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನೆರವೇರಿಸಲಾಯಿತು. ಕಾರ್ಯಕ್ರಮಕ್ಕೆ ಕೈವಾರ ತಾತಯ್ಯರವರ ಪ್ರತಿಮೆಗೆ ಹೂವು ಹಾಕಿ ದೀಪವನ್ನು ಬೆಳಗಿಸುವ ಮೂಲಕ ಚಾಲನೆ ನೀಡಲಾಯಿತು. ಸನ್ಮಾನಿತ ಗಣ್ಯರು. ಸಭೆಯಲ್ಲಿ ಸಮಾಜದ ಹಲವು ಪ್ರಮುಖ ಮುಖಂಡರಿಗೆ ಸನ್ಮಾನ ಮಾಡಲಾಯಿತು. ಅವರಲ್ಲಿ ಕೆಲವರು ಇವರು: ಶ್ರೀ ರಾಮಲಿಂಗಪ್ಪ, ವ್ಯವಸ್ಥಾಪಕ ನಿರ್ದೇಶಕರು, SVA ಗ್ರೂಪ್, ಬೆಂಗಳೂರು; ಶ್ರೀ ಎಂ ನರಸಿಂಹಲು, ಅಧ್ಯಕ್ಷರು, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ, ಬೆಂಗಳೂರು; ಶ್ರೀ ನಿಖಿಲ್ ಕುಮಾರ್, ಸಹಾಯಕ ಪೊಲೀಸ್ ಆಯುಕ್ತರು, ಬೆಂಗಳೂರು ನಗರ; ಶ್ರೀ AR ಚಿಕ್ಕರಂಗಯ್ಯ, ಹಿರಿಯ ವಕೀಲರು, ಮಾಜಿ ಅಧ್ಯಕ್ಷರು, ತುಮಕೂರು ಜಿಲ್ಲಾ ಬಲಿಜ ಸಂಘ; ಶ್ರೀ KR ಆನಂದ್ ಬಾಬು, ಅಧ್ಯಕ್ಷರು, GMC ಬ್ಯಾಂಕ್, ಬೆಂಗಳೂರು; ಶ್ರೀಮತಿ MN ಸುಕನ್ಯಾ, ಚಿಕ್ಕಬಳ್ಳಾಪುರ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು; ಕೊಡಗೈದಾನಿ ಚಿಕ್ಕರಂಗಯ್ಯ. ಇದೇ ಸಂದರ್ಭದಲ್ಲಿ ಕೊಡಗೈದಾನಿ ಎಂದು ಹೆಸರಾಗಿರುವ ಶ್ರೀ AR ಚಿಕ್ಕರಂಗಯ್ಯರವರು ಸಂಘಕ್ಕೆ KR ಪುರದಲ್ಲಿ ಜಾಗವನ್ನು ನೀಡಿ ಸಂಘಕ್ಕೆ ತಮ್ಮ ಕೈಲಾದ ಸೇವೆಯನ್ನು ಮಾಡಿದ್ದೇನೆ, ಮುಂದೆಯೂ ಸಹ ನಮ್ಮ ಸಮಾಜಕ್ಕೆ ಸೇವೆ ನಿರಂತರವಾಗಿರುತ್ತದೆ ಎಂದು ಹೇಳಿದರು. ಗಣ್ಯರ ಮತ್ತು ವಿದ್ಯಾರ್ಥಿಗಳ ಮಾತು. ಅಧ್ಯಕ್ಷರಾದ ಪ್ರಕಾಶ್ ರಾಮಯ್ಯ ಅವರು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿ, ಮುಂದಿನ ವರ್ಷಗಳಲ್ಲಿ ರಾಜ್ಯಾದ್ಯಂತ ಹಲವು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡುತ್ತೇವೆ ಎಂದು ತಿಳಿಸಿದರು. ಬಂದಂತಹ ಗಣ್ಯರು ಮಾತನಾಡಿ, ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದೆ ಎಂದು ಪ್ರಶಂಸಿಸಿದರು. ಪ್ರತಿಭಾವಂತ ವಿದ್ಯಾರ್ಥಿಗಳು ಮಾತನಾಡಿ, ನಮ್ಮಂತಹ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡುವುದರಿಂದ ಇನ್ನೂ ಹೆಚ್ಚಿನ ಪ್ರೋತ್ಸಾಹ, ಧೈರ್ಯ, ಹುಮ್ಮಸ್ಸು ಸಿಗುತ್ತದೆ. ನಮಗೆ ಬಹಳ ಖುಷಿಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಕಾರ್ಯಕ್ರಮದ ನಿರ್ವಾಹಕರು: ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಭಕ್ತವಚಲಂ, ಕಾರ್ಯದರ್ಶಿಗಳಾದ ಶ್ರೀಮತಿ ವರಲಕ್ಷ್ಮಿ ಹಾಗೂ ಖಜಾಂಚಿಗಳಾದ ಶ್ರೀ ಮುನಿಯಪ್ಪ ಅವರು ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದರು. ಇದೇ ಸಂದರ್ಭದಲ್ಲಿ ಬಂದಂತಹ ಎಲ್ಲರಿಗೂ ಭರ್ಜರಿ ನಾನ್ ವೆಜ್ ಊಟವನ್ನು ಏರ್ಪಡಿಸಲಾಗಿತ್ತು. ಸಭೆ ಮುಖಾಂತರ ಮುಕ್ತಾಯ ಯಾವುದೂ ಆಗಬಾರ್ದು. ನಾವು ಇನ್ನೂ ಸಂಘಟಿತರಾಗಬೇಕು, ಅಂದರೆ ಗಟ್ಟಿಯಾಗಬೇಕು. ನಮ್ಮ ಸದಸ್ಯರಿಗೆ ಎಲ್ಲೇ ಇರಲಿ, ಏನೇ ಆಗಿರಲಿ, ನಮ್ಮ ಸಹಕಾರ, ಒಮ್ಮತದಿಂದ ನಾವು ಸಹಕರಿಸಿ ಅದನ್ನು ತಿಳಿಗೊಳಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀವಿ. ಈಸ್ ಫ್ರಮ್ ಸಬ್ಸ್ಕ್ರಿಪ್ಷನ್ ಅಮೌಂಟ್ ಬಂದಿರೋದರಲ್ಲಿ ಲೈಫ್ ಸಬ್ಸ್ಕ್ರಿಪ್ಷನ್ ವಾಟ್ ಎವರ್ ವಿ ಹ್ಯಾವ್ ಪೇಡ್, ವಿ ಹ್ಯಾವ್ ಕಲೆಕ್ಟೆಡ್ ಆಲ್ಮೋಸ್ಟ್ ಅರೌಂಡ್ 2,60,000 ವಿಚ್ ಹ್ಯಾವ್ ಬೀನ್ ಡಿಪಾಸಿಟೆಡ್. ಚಿಂತಾಮಣಿ ಮತ್ತು ಮುಳಬಾಗಲ್ ಅವರು ದೇ ಹ್ಯಾವ್ ಪೇಡ್ ಅಪ್ ಟು ಡೇಟ್ ಸಬ್ಸ್ಕ್ರಿಪ್ಷನ್. ಪ್ರತಿ ವರ್ಷನೂ ನಮ್ಮ ಶಿವಕುಮಾರ್ ಅವರು, ನಮ್ಮ ಉಮಾಶ್ರೀ ಅವರು ತಪ್ಪದೆ ಅವ್ರದ್ದು ಏನು ಸಬ್ಸ್ಕ್ರಿಪ್ಷನ್ ಇದೆಯೋ ಪೂರ್ತಿ ಅಂತ ತಮಗೆ ತರಿಸ್ತಾ ಇದ್ದಾರೆ. ಈ 14 ಲಕ್ಷದಲ್ಲಿ ನನಗೆ ಡಿಪಾಸಿಟಲ್ಲಿ ನನಗೆ ಬರೋದು ವರ್ಷಕ್ಕೆ 65,000 ರೂಪಾಯಿ ನಮ್ಗೆ ಇಂಟ್ರೆಸ್ಟ್ ಬರ್ತದೆ. ಐ ಹ್ಯಾವ್ ಟು ಮ್ಯಾನೇಜ್ ದಿ ಎಂಟೈರ್ ಶೋ ವಿತ್ 65,000 rupees. ಈ 65,000ದಲ್ಲಿ ನಾವು ಯಾವ ಫಂಕ್ಷನ್ ಮಾಡೋಕ್ಕೂ ನಮ್ಗೆ ಕಷ್ಟ ಆಗ್ತದೆ. ತಿಂಗಳಿಗೆ ನಾನು 1,000 ರೂಪಾಯಿ ನಮಗೆ ಮೇಂಟೆನೆನ್ಸ್ ಮತ್ತು ರೆಂಟು, ಎಲೆಕ್ಟ್ರಿಸಿಟಿ ಚಾರ್ಜ್ ಅಲ್ಲಿ ಹೋಗ್ಬಿಡ್ತದೆ. ಪ್ರತಿ ಒಂದು ಫಂಕ್ಷನ್ ನಾನು ಮಾಡಬೇಕು ಅಂದ್ರೂ, ಈ ಕೈವಾರ ತಾತಯ್ಯ ಫಂಕ್ಷನ್ ನಾವು ಕೋರ್ಟಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಪ್ಲೀಸ್ ಡೂ ಇಟ್ ಅಂಡರ್ ದಿ ಅಸೋಸಿಯೇಷನ್ ಬ್ಯಾನರ್ ಅನ್ನೋದಕ್ಕೆ ನಮ್ಗೆ ಆಲ್ಮೋಸ್ಟ್ ಅಬೌಟ್ 1.5 ಲಕ್ಷ ರೂಪಾಯಿ ಖರ್ಚಾಯಿತು. ಪ್ರತಿ ಸತಿನೂ ನಾನು ಹೋಗ್ಬಿಟ್ಟು ದುಡ್ಡು ಕೊಡಿ ಅಂತ ಕೇಳ್ತಾ ಇದ್ದಕ್ಕೆ ಎಲ್ಲರೂ ಕೊಟ್ಟಿದ್ದಾರೆ. ಅಶ್ವಥ್ ನಾರಾಯಣ ಅವ್ರು ಕೇಳಿದ ತಕ್ಷಣ ಕೊಟ್ಟರು, ರಘು ಅವರು ಕೊಟ್ಟರು, ನರೇಶ್ ಸಂತೋಷ್ ಅವರು ನಾನೇ ತೊಗೊಂಬಂದು ಕೊಡ್ತೀನಿ ಅಂತ ಹೇಳಿದ್ರು. ಈ 65,000ನ ನಾನು ಹೆಂಗೆ ನಮಗೆ ವರ್ಷಕ್ಕೆ ಇನ್ಕ್ರೀಸ್ ಮಾಡಬೇಕು ಅಂತ ಅಟ್ಲೀಸ್ಟ್ ನಮ್ಗೊಂದು ಅಟ್ಲೀಸ್ಟ್ 1.5 ಲಕ್ಷ ರೂಪಾಯಿ ಇಲ್ಲದೆ ಇದ್ರೂ ಯಾವುದೇ ಫಂಕ್ಷನ್ ಮಾಡೋಕ್ಕಾಗಲ್ಲ ನಮಗೆ. ಇದನ್ನ ಈ ದುಡ್ಡನ್ನ ಹೆಂಗೆ ತರೋದಕ್ಕೆ ನನಗೆ ಹೇಳ್ಬೇಕು ಹೇಳಿ. ಅದಕ್ಕೋಸ್ಕರ ನಮ್ಮ BV ಶ್ರೀನಿವಾಸ್ ಲಾಸ್ಟ್ ಟೈಮ್ ಪ್ರೆಸಿಡೆಂಟ್ ಆಗಿದ್ದಾಗ ಲೈಫ್ ಸಬ್ಸ್ಕ್ರಿಪ್ಷನ್ ಕಲೆಕ್ಟ್ ಮಾಡಿ ಅಂತ ಅವ್ರು ಶುರು ಮಾಡಿಸಿದ್ರು. ಅದಕ್ಕೆ 400 ಜನದಲ್ಲಿ 150 ಜನ ಕೊಟ್ಟಿದ್ದಾರೆ. ಇನ್ನು 250 ಜನ ಸಬ್ಸ್ಕ್ರಿಪ್ಷನ್ನೇ ಕಟ್ಟಿಲ್ಲ ನನಗೆ. ವಿತೌಟ್ ದಿಸ್ ಸಬ್ಸ್ಕ್ರಿಪ್ಷನ್ ವಿ ಕೆನಾಟ್ ಮೂವ್ ಫಾರ್ವರ್ಡ್. ಅದಕ್ಕೋಸ್ಕರ ಪ್ರತಿಯೊಬ್ಬರು ಆ್ಯನ್ಯುವಲ್ ಸಬ್ಸ್ಕ್ರಿಪ್ಷನ್ ಕೊಡೋರು ದಯವಿಟ್ಟು ಪ್ರತಿ ವರ್ಷ ಕೈಬಿಟ್ಟು ಕೊಡಬೇಕು ಅಂತ.
ಪ್ರತಿಯೊಬ್ಬರು ಲೈಫ್ ಸಬ್ಸ್ಕ್ರಿಪ್ಷನ್ ಆದರೆ ನಮ್ಗೆ ಅಟ್ಲೀಸ್ಟ್ ಒಂದು 25 ಲಕ್ಷ ರೂಪಾಯಿ FD ಒಂದು ನನಗೆ ಬಂದರು ಅಂದರೆ ಇಕ್ಕಿದ್ರೆ ನಮಗೆ ವಿಲ್ ಹ್ಯಾವ್ ಅಬೌಟ್ 1.5 lakhs to 2 lakhs ಇಂಟ್ರೆಸ್ಟ್ ವಿಚ್ ದಿಸ್ ಅಸೋಸಿಯೇಷನ್ ದಿಸ್ ಫೋರಮ್ ಕ್ಯಾನ್ ಗೋ ಫಾರ್ವರ್ಡ್. ಯಾಕಂದರೆ ಪ್ರತಿ ಸತಿ ನಾನು ಯಾರನ್ನ ಮಾತಾಡಿಸಿದ್ರೂ ಪ್ರಕಾಶ್ ರಾಮಯ್ಯ ವಚನಪ್ಪ ದುಡ್ಡು ಇಡ್ತಾರಪ್ಪ ಅಂತ ಹಿಂದಕ್ಕೆ ಹೋಗ್ಬಿಡ್ತಾರೆ. ನಾನು ಎಷ್ಟು ಸತಿ ಅಂತ ಕೇಳೋದಕ್ಕಾಗ್ತದೆ ಕೂತ್ಕೊಂಡು. ಅವರು ಕೊಡೋರ್ಗೆ ಮೀಟಿಂಗ್ ಪೈದೆ ಅಲ್ಲಪ್ಪ ನಾನು ದುಡ್ಡು ಖರ್ಚು చేసేదಲ್ಲಪ್ಪ మేమే ఉండారా వేరే వాళ్ళు లేదు ಅಂటాರದನ್ನು. ಸೊ ನನಗೆ ಪ್ರತಿಯೊಬ್ಬರು ಇದಕ್ಕೆ ದಾರಿ ಕೊಡಿಸಿ, ನನಗೆ ಮುಂದಿನವ್ರು ಬರೋವ್ರಿಗೆ ಕೂತ್ಕೊಂಡು ಒಂದು 2 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ನಾನು ತೊಗೊಂಬಂದು ಕೊಟ್ಟರೆ ಅಂದರೆ ಕೂತ್ಕೊಂಡು ಆ ಅಮೌಂಟಲ್ಲಿ ನಮ್ಗೆ ಇಂಟ್ರೆಸ್ಟು ಯಾವುದೇ ಒಂದು ಪದ ಬಂದರೆ ದಿ ಆಫೀಸ್ ಬೇರರ್ಸ್ ಆಲ್ಸೋ ಕ್ಯಾನ್ ಗೋ ಹೆಡ್ ವಿತ್ ದ ಥಿಂಗ್. ಒಂದು ಪ್ರೋಗ್ರಾಮ್ ಮಾಡ್ಕೊಬೇಕು. ನಾವು ದುಡ್ಡಿಲ್ಲದೆ ನಾನು ಏನು ಪ್ರೋಗ್ರಾಮು ಮಾಡೋಕ್ಕಾಗಲ್ಲ. ನಮಗೆ ಕೈವರ್ ತಾತನವರ ಆಶೀರ್ವಾದವನ್ನು ಪಡಿಬೇಕಂತ ಹೇಳಿ ಎಲ್ಲರೂ ಮುಂದೆ ಬಂದು अतीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय ಶ್ರೀ ಗಣೇಶಾಯ ಧೀಮಹಿ. 5 ಗಂಟೆಗೆ ಮೀಟಿಂಗ್ ಅಂದ ತಕ್ಷಣನೇ 4:15 ಬರ್ತಾ ಇದ್ರು, ಕೂತ್ಕೊಂಡು ಎಲ್ಲ ಪ್ರತಿಯೊಂದು ವಿಚಾರಗಳನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಇವಾಗ ಏನಾಗಿದೆ ಅಂದ್ರೆ ಎಲ್ಲರೂ ಬ್ಯುಸಿ ಶೆಡ್ಯೂಲ್. ಮಂತ್ಲಿ ಒಂದು ದಿವಸ 1 ಅವರ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ ಅಂದ್ರೆ ಯಾವ ರೀತಿ ನಾವು ಸಂಘಟನೆ ಮಾಡಕ್ ಸಾಧ್ಯ ಅನ್ನೋದು ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು. VC ಮುಖಾಂತರ ತಾವು ಮೀಟಿಂಗ್ ಮಾಡೋದಾದ್ರೆ ನಾವು ಫೋರಮ್ ಇಷ್ಟೆಲ್ಲ ಯಾತಕ್ಕಾಗಿ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ, ಅಭಿಪ್ರಾಯ ಅಷ್ಟೇ. ಇದು ಯಾರನ್ನೂ ನಾನು ಬ್ಲೇಮ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಆದ್ದರಿಂದ ತಾವು ಮಂತ್ಲಿ ಮೀಟಿಂಗು VC ಹಿಂದೆ ಯಾವ ರೀತಿ ನಡೀತಾ ಇತ್ತು ಅದೇ ರೀತಿಯಲ್ಲಿ ತಾವೆಲ್ಲರೂ ಒಂದು ಡೇಟ್ ಫಿಕ್ಸ್ ಮಾಡಿಕೊಂಡು ಸೆಕೆಂಡ್ ಸಾಟರ್ಡೆ ಇರ್ತದೆ. ತಾವು ದಯವಿಟ್ಟು ಮಾನ್ಯ ಸದಸ್ಯರುಗಳು ಆ ಟೈಮ್ ಬಂದು ಮೀಟಿಂಗಲ್ಲಿ ಆಫೀಸು, ಇವಾಗ ನೋಡಿ ನಮ್ಮ MR ಸೀತಾರಾಮ್ ಅವರು ಆಫೀಸ್ ಕೊಟ್ಟಿದ್ದಾರೆ, ಬಳಕೆನೇ ಆಗ್ತಾ ಇಲ್ಲ. ಯಾರನ್ನೋ ಇವ್ರನ್ನ ನಮ್ಮ ಮಾಂಜಿನಪ್ಪ ಅವ್ರನ್ನ ಕೇಳಿ ಕಂಪ್ಯೂಟರು ಪ್ರಿಂಟರು ಎಲ್ಲ ತಂದು ಕೊಟ್ವಿ. ಅವ್ರ ಹತ್ರ 5-6 ಸಲ ಹೋಗಿ ಏನು ಯೂಸು? ಎಲ್ಲ ಯಾರೋ ಡೊನೇಷನ್ ಮಾಡ್ತಾರೆ, ನಾವು ತಂದು ಅದನ್ನು ಆಫೀಸಲ್ಲಿ ಇಟ್ಕೊಂಡು ಏನು ಪೂಜೆ ಮಾಡೋಕ್ಕ ಉಪಯೋಗ ಆಗಬೇಕು ಎಲ್ಲರಿಗೂ. ನಾನು ಮೊನ್ನೆ ಅಧ್ಯಕ್ಷರಿಗೆ ಹೇಳ್ತೀನಿ, ಪಾಪ ಅಧ್ಯಕ್ಷರು ಅವ್ರ ಕಷ್ಟ ಬಿದ್ದಂಗೆ ಯಾವ ಕಾರ್ಯಕಾರಿ ಸದಸ್ಯರು ಕಷ್ಟ ಬೀಳಲ್ಲ. ಅವ್ರ ಪ್ರಾಬ್ಲಮ್ ನನಗೂ ಗೊತ್ತು. ಆದ್ದರಿಂದ ತಾವು ಯಾರು ಕಾರ್ಯ ಮಂಡಳಿಯವರು ಇದ್ದಾರೋ ತಾವು ಅವ್ರಿಗೆ ಸಹಕರಿಸಿ, ಏನು ನಮ್ಮ ಗಾಂಧಿನಗರಲ್ಲಿ ಆಫೀಸ್ ಇದೆ, ಹೊರಗಡೆಯಿಂದ ಬರೋರಾಗಲಿ ಬೆಂಗಳೂರಲ್ಲಿ ಇರೋರಾಗಲಿ ಅಟ್ಲೀಸ್ಟ್ ವಾರಕ್ಕೆ 1 ಸಲ 2 ಸಲ ಆದರೂ ಆಫೀಸ್ ತೆಗೀರಿ ಅನ್ನೋದು ನನ್ನ ಅಭಿಪ್ರಾಯ ಸರ್. ಅಧ್ಯಕ್ಷ, ತಾವು ಏನು ತಪ್ಪು ತಿಳ್ಕೊಬೇಡಿ. 97 years old. And as a practice of my age, 63 years of practice as an advocate. ₹1,980. ಈಗ ಈ ವರ್ಷದ್ದು ನಮ್ಮ ಉಳಿದಿರುವಂಥ ಬ್ಯಾಂಕಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸು ₹8,56,250. 2025 at our register office, for which our forum members mentioned below, that is I'll mention spell out later on, below wholeheartedly contributed. And Srimati Padmavati Narayana Swami, Srimati Lakshmi Srinivas and Srimati Mamata Giribabu were the chief guests. We have handed over a check of ₹25,000 to Miss Vanamala on her. ತುಮಕೂರಿನಲ್ಲಿ ಹುಟ್ಟಿ ಬೆಳೆದ ಮೇಲೆ ಒಂದು ಹಾಸ್ಟೆಲ್ ಮಾಡೋಕ್ಕೂ ಮಾಡಿದೆ. ಆಚೆ ಒಂದು ಸೈಟ್ ಕೊಟ್ಟರು, ₹100 ತಗೊಂಡೆ.
ಇವಾಗ 100 ಜನ ಮಕ್ಕಳುಗಳಿದ್ದಾರೆ, ಗಂಡು ಹುಡುಗ 60 ಜನ ಇದ್ದಾರೆ, ಹೆಣ್ಮಕ್ಳು ಆಟ ಮಾಡಿದ್ದೀನಿ, ಅದು ಭಾಳ ಚೆನ್ನಾಗಿದೆ. ಗಂಡು ಹುಡುಗ ಮಕ್ಕಳಿಗೆ ಮಾಡಿದ್ದೀನಿ, ಅದು ಚೆನ್ನಾಗಿದೆ. ಎಲ್ಲ 150 ಮಕ್ಕಳುಗಳಿಗೆ ಆಟ ಮಾಡಿದ್ದೀನಿ, ಅದು ಭಾಳ ಸಂತೋಷ ಆಗ್ತದೆ. ಎಲ್ಲರ ಆಸೆ ಅಭಿಮಾನಿಗಳು ಮಾಡಿದ್ದೀನಿ. ಆದ್ರೂ ಕೂಡ ನನಗೆ ಇವತ್ತು ದೇವರು ಅಲ್ಲಿ ಚೆನ್ನಾಗಿಟ್ಟಿದ್ದಾನೆ. ಅದು ನಾನು ಲಾರಿಗಳು ಇಟ್ಟು ಎಲ್ಲ ತಂದು ಮಾಡಿದ್ರು ಒಂದು ಸೈಟ್ ಮಾಡಿಬಿಟ್ಟು 1 ಕೋಟಿ ರೂಪಾಯಿ ಕೊಟ್ಟರು ಸೈಟ್ ಕೊಡಲ್ಲ, ಅದು ಫ್ರೀಯಾಗಿ ಕೊಟ್ಬಿಟ್ಟಿದ್ದೀನಿ, ಆಟ್ಲಿಗೆ ಕೊಟ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ದಯಮಾಡಿ ಎಲ್ಲರೂ ಮನಸ್ಸು ನಮ್ಮದು ಅನ್ನೋ ಭಾವನೆ ಬಂದಾಗ ನಾವು ಖಂಡಿತವಾಗಿ ಉದ್ಧಾರ ಆಗ್ತೀವಿ. ನನ್ನ ಮನಸ್ಸು ಭಾಳ ತೃಪ್ತಿಯಿಂದ ಬರ್ತದಪ್ಪ. ಹಾಸ್ಪಿಟಲ್ ಗುಂಟೆ ಇಬ್ಬಳಿಗೆ ಏನು ಬೇಕು ಇವಾಗ ಭಾಳ ಸೆಂಟ್ರ್ ಪ್ಲೇಸ್ ಆಗಿಬಿಟ್ಟಿದೆ KR-ಪುರಮ್ನಲ್ಲಿ. ನಾನು ನಾಳೆ ಹೋಗಿ ನೋಡ್ಕೊಂಬರ್ತೀನಿ, ಅದು ನೋಡಿ ಮಾಡ್ತೀನಿ. ಅದನ್ನು ಯಾವತ್ತೂ ಇಲ್ಲ ಅನ್ನಲ್ಲ, ಯಾವಾಗ ಮುಂದ್ಕೋಬೇಕು. ಅದು ಚೆನ್ನಾಗಿದೆ. ಅಲ್ಲದೇ ಜಾಗದಲ್ಲಿ ನಾನು ಕಲ್ಯಾಣ ಮಂಟಪ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಕಲ್ಯಾಣ ಮಂಟಪ ಮಾಡಬೇಕು, ಎಲ್ಲ ಕಡೆ ಮಾಡಬೇಕಪ್ಪ ಅಂತ ಹೇಳ್ತೀನಿ. ಖಂಡಿತ ಕೊಡ್ತೀನಿ. ಇವತ್ತು ಎಲ್ಲರ ಮುಂದೆ ಹೇಳಿ ನಾನು ಪ್ರಾಮಿಸ್ ಮಾಡ್ತೀನಿ, ನಾನೇ ಬರ್ಕೊಟ್ಬಿಡ್ತೀನಿ, ಇವತ್ತೇ ಬರ್ಕೊಡ್ತೀನಿ ಬೇಕಾದ್ರೆ. ರಿಗಾರ್ಡ್ ಫಾರ್ ಆಲ್ ದಿಸ್ ಥಿಂಗ್. ನೋಬಡಿ ಕ್ಯಾನ್ ಚೆಕ್, ಯಾರು ಚೆಕ್ ಮಾಡೋಕ್ಕಾಗಲ್ಲ. ನಾನೇ ಬರ್ಕೊಡ್ಬೇಕು, ನಾನೇ ಕೊಡಬೇಕಪ್ಪ. ಅದಕ್ಕೋಸ್ಕರ ನನಗೆ ದೇವರು ಆಶೀರ್ವಾದ ಮಾಡಿದ್ದಾನೆ. ಕೊಡು ಅಂತ ಕೊಡ್ತೇನಪ್ಪ. ಅದಕ್ಕೋಸ್ಕರ ನಾನು ಇವತ್ತು ಖಂಡಿತವಾಗಿ 40-60 ತಗೊಂಡೆ. ನೀವು ಎಷ್ಟು ಬೇಕು ಬಂತ ಎಷ್ಟು ಬೇಕಾದ್ರೆ ತಗೊಂಡು ನೀವು ನಿಜವಾಗ್ಲೂ ಬರೀ ನನ್ನ ಜೊತೆ ಬಿಗ್ ಹಾಲ್, ದೊಡ್ಡ ಬಿಲ್ಡಿಂಗ್ ಕಟ್ಬೋದು. ಬಿಗ್ ಹಾಲ್ ಕಟ್ತೀನಿ. ಮಾಡ್ತೀವಿ, ಅದರಲ್ಲಿ ಚಿಕ್ಕರಂಗಯ್ಯ ಅವರ ಹಾಲ್ ಅಂತಾನೆ ಮಾಡ್ತೀವಿ. ಸಪೋರ್ಟ್ ಮೇ ವಿಲ್ ಟುಮಾರೋ. ನಾಳೆ ಬೆಳಿಗ್ಗೆ ಬರ್ಕೊಟ್ಬಿಡ್ತೀನಿ, ಖಂಡಿತ ಬರ್ಕೊಡ್ತೀನಿ. ನಿಮಗೆ ಬರ್ಕೊಟ್ಬಿಡ್ತೀನಿ, ಸ್ವಂತಕ್ಕೆ ಬರ್ಕೊಡ್ತೀನಿ, ಅದು ಮಾಡ್ಕೊಡ್ತೀನಿ. ಜೊತೆಗಳಿಗೆ ಯಾರು ಮುಂದೆ ಬಂದು ನನ್ನ ಕೈಲಿ ಆಗಲ್ಲ ಅಂತಂದು ಈಗ ಬರ್ಕೊಟ್ಬಿಡ್ತೀನಿ. 27 ಗುಂಟೆ ಒಳಗೆ ಎಷ್ಟು ಬೇಕು, 1 ಗುಂಟೆ ಒಂದು ತಗೊಂಡ್ಬಿಡ, ಎಷ್ಟು ಬೇಕು ಸೆಲೆಕ್ಟ್ ಮಾಡ್ಕೊಳಪ್ಪ. ನನಗೇನು ಗೊತ್ತಿಲ್ಲ, ಕನ್ನಡನೇ ಬರ್ತಾ ಇರಲಿಲ್ಲ ಅಂತ. ನಮ್ಮ ತಾಯಿದು ಈ ಊರು, ಹಾಗಾಗಿ ಬರ್ತಾ ಹೋಗ್ತಾ ಇದ್ದೆ. ಚಿಕ್ಕಂದ್ರಲ್ಲಿ SLC ಫೇಲ್ ಆಗೋಗ್ಬಿಟ್ಟೆ. ಏನಪ್ಪ ಮಾಡ್ಬೇಕಂದಾಗ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದಾಗ ನಮ್ಮ ಹತ್ತಿರದ ರಿಲೇಷನ್ ಒಂದಷ್ಟು ಜನ ಇದ್ದರು, ಗಾಂಧಿ ಬಜಾರು, ಶ್ರೀನಿವಾಸನಗರ, ಅಲ್ಲಿ ಇಲ್ಲಿ ಇದ್ದರು. ಅವ್ರುಗಳು ನನಗೆ ಯಾವುದೋ ಒಂದು ಕೆಲಸಕ್ಕೆ ಕರೆಯೋರು. ನಮ್ಮ ಹುಡುಗ ನಮ್ಮವನು ಬಂದ್ಕಂತೇಳಿ ಎಲ್ಲರೂ ಹಾಗೆ ಬೆಳೀತಾ ಎಲ್ಲರೂ ನಮ್ಮ ಬಲಿಜ ಜನಾಂಗ ನಮ್ಗೆ ಕೆಲಸ ಕೊಡೋರು. ಯಾವುದೋ ಒಂದು ಮನೆ ಕಟ್ಟೋದು, ಎಲೆಕ್ಟ್ರಿಷನ್ ಅದು ಇದು ಮಾಡ್ಕೊಂಡು ಬಂದ್ವಿ. ಎಲ್ಲರೂ ನಮ್ಗೆ ಪ್ರೋತ್ಸಾಹ ಕೊಟ್ಟು ಇವತ್ತಿನ ದಿನ ಈ ಮಟ್ಟಿಗೆ ಬೆಳೆದ್ವಿ. ಅಂದರೆ ಕರ್ನಾಟಕದಲ್ಲಿ 106 ಕೋಟಿ ಆಸ್ತಿ ಮಾಡಿದ್ದೀನಿ, 3 ಥಿಯೇಟರ್ಗಳಿದೆ. ಆದರೆ ಅದಕ್ಕೆಲ್ಲ ಕಾರಣಕರ್ತರು ನಮ್ಮ ಬಳಸಿದ್ರೆ ಒಂದೇಲಕ್ಕೆ ಇಷ್ಟಪಡ್ತಾ ಇದ್ವಿ. ತಮ್ಮ ವೇದಿಕೆ ಮುಖಾಂತರ ಏನಿವತ್ತು ನಮ್ಮ ವಕೀಲರ ಸಂಘದಿಂದ ಪ್ರತಿಭಾವಂತರನ್ನ ಗುರುತಿಸಿ ಅವರಿಗೆ ಕೊಡ್ತಾ ಇದ್ರಲ್ಲ ಪ್ರತಿಭಾ ಪುರಸ್ಕಾರ ಅಂಥದ್ದು ನಡೀಲೇಬೇಕು, ಎಲ್ಲ ರಂಗದಲ್ಲೂ ನಡೀಬೇಕಿದು. ಒಂದು ದಿನ ಎಲ್ಲೋ ಪ್ರತಿಭಾ ಪುರಸ್ಕಾರ ಮಾಡಿ ನಿಲ್ಲೋದಲ್ಲ. ಇಲ್ಲೇ ಒಂದು ಬಳಸಿಕರಂದಾಗ ಅವ್ರು ನಾವೇನು ಕೆಲಸ ಮಾಡ್ತಾ ಇದ್ವಿ ಅದರಲ್ಲಿ ಅವ್ರನ್ನ ಅಸಿಸ್ಟೆಂಟ್ಗಳು ಸೇರಿಸ್ಕೊಳ್ಳಿ, ಅವ್ರನ್ನ ಹತ್ರ ಸೇರಿಸ್ಕೊಳ್ಳಿ. ನಮ್ಮ ಕೈಲಾಗಿತ್ತು. ನಮ್ಮ ರಾಮಲಿಂಗಪ್ಪರು 10,000 ಜನಕ್ಕೇನು ಪ್ರತಿಭಾ ಪುರಸ್ಕಾರಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ನಾವು 10 ಜನಕ್ಕೆ ಮಾಡೋಣ, ನಮ್ಮ ಕೈಲಾಗಿದ್ದು 100 ಜನಕ್ಕೆ ಮಾಡೋಣ. ಹಾಗಾಗಿ ಒಬ್ಬೊಬ್ಬ ಬಂಧುಗಳಲ್ಲಿ ನಾನು ಮನವಿ ಮಾಡ್ಕೊತೀನಿ, ತಾವು ಯಾವ ರಂಗದಲ್ಲಿದ್ರು ಆ ರಂಗದಲ್ಲಿ ನಮ್ಮ ಜನಾಂಗದವ್ರನ್ನ ಸ್ವಲ್ಪ ಪ್ರೋತ್ಸಾಹ ಕೊಟ್ಟು ಅವ್ರ ಮೇಲೆ ಬರೋಕೆ ಪ್ರಯತ್ನ ಪಡ್ರಿ. ಎಲ್ಲ ನಮ್ಮ ಬಳ ಜನಾಂಗದವರು ಮೇಲಕ್ಕೆ ಅಭಿವೃದ್ಧಿ ಆಗಲಿ ಅಂತೇಳಿ ಇನ್ನು ನಮ್ಮ ಒಳ್ಳೆ ಅವಕಾಶನ ಮಿಸ್ ಮಾಡ್ಕೊಂತಿದ್ದೆ ಅಂತೇಳಿ ನನ್ನ ಸಮುದಾಯ, ನನ್ನ ಜನಾಂಗ, ನನ್ನ ಬಲಿಜ ಕುಲ, ಇಷ್ಟೊಂದು ಜನ ನಾನು ನೋಡ್ತೀನಿ. ಇವ್ರ ಎದುರುಗಡೆ ನಂಗೆ ಮಾತಾಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಈ ನಮ್ಮ ಕರ್ನಾಟಕ ರಾಜ್ಯ ಬಲಿಜ ವಕೀಲರ ವೇದಿಕೆಗೆ ನಾನು ತುಂಬ ಆಭಾರಿಯಾಗಿದ್ದೀನಿ ಸರ್. ನನ್ನ ಹಾಗೆ ಯಾವುದಾವುದೋ ಒಂದು ಕ್ಷೇತ್ರದಲ್ಲಿ ಏನೋ ಒಂದು ಸಾಧನೆ ಮಾಡಿರ್ತೀವಿ ಅಥವಾ ಒಂದು ಹುದ್ದೆ ತೊಗೊಂಡಿರ್ತೀವಿ, ಅಂಥವ್ರನ್ನ ಹುಡುಕಿ ಕರಿಬೇಕು ಅನ್ನೋ ಒಂದು ದೊಡ್ಡ ಮನಸ್ಸು ಮೋಸ್ಟ್ಲಿ ನಮ್ಮ ಬಲಿಜಿಗರಿಗೆ ಅದು ಜಾಸ್ತಿ ಇರೋದು ಅಂತ ಅನಿಸುತ್ತೆ. ಹಾಗೆ ನನ್ನದೊಂದು ಕೋರಿಕೆ, ಇಲ್ಲಿರೋ ಎಲ್ಲ ಬಲಿಜ ನನ್ನ ಬಾಂಧವರು ಆಗಲಿ ಸರ್ ಹೇಳಿದ್ರು, ಎಲ್ಲರೂ ಒಟ್ಟಾಗೋಣ, ಎಲ್ಲರೂ 1 ರೂಪಾಯಿ ಹಾಕಿದ್ರೆ ಸಾಕು, ಎಷ್ಟು ಸಾವಿರಾರು ಜನ ಅವಶ್ಯಕತೆ ನೀಡಿದೆ ಅವರಿಗೆ, ಅಂಥವರಿಗೆ ಈ ಸನ್ಮಾನ ಒಂದು ವೇದಿಕೆನ ನಾವು ಕಲ್ಪಿಸಿ ಇನ್ನೂ ತುಂಬ ದೊಡ್ಡದು ಮಾಡಿ ರಾಜ್ಯದಲ್ಲಿ ಮೂಲೆನಲ್ಲಿ ಇರುವಂಥವ್ರ ಎಲ್ಲರನ್ನೂ ಹೇಳ್ಕೊಂಬರೋಣ, ಅವ್ರನ್ನ ಹುಡ್ಕೋಣ, ಅವ್ರಿಗೆ ಏನು ಬೇಕೋ ಅದನ್ನು ಮಾಡೋಣ ಸರ್. ನಿಮ್ಮೊಟ್ಟಿಗೆ ನಾವು ಯಾವಾಗಲೂ ಇದ್ದೀವಿ.
ಆ ರೀತಿ ಒಂದು ಸಾಧನೆನ ಮಾಡಲಿಕ್ಕೆ ಎಲ್ಲರೂ ಪ್ರೋತ್ಸಾಹ ಕೊಡೋಣ. ಇಲ್ಲಿರೋ ಮಕ್ಕಳು ಹಾಗೇನೆ ಈ ಕಾರ್ಯಕ್ರಮನ ಸುಮ್ಮನೆ ಲೈಟಾಗಿ ತೊಗೊಂಡ್ಬೇಡಿ. ಇದರಿಂದ ನೀವು ಒಂದು ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗಬೇಕು, ನಾಳೆ ನಿಮ್ಗೊಂದು ಕನಸಿರಬೇಕು, ನಾನು ಇಲ್ಲಿ ಕೂತು ಮಾತಾಡಬೇಕು ಅನ್ನೋದೊಂದು ನಿಮಗೆ ದೇವರು ಭಗವಂತ ಎಲ್ಲ ಶಕ್ತಿಯನ್ನು ಕೊಡಲಿ. ನೀವೆಲ್ಲರೂ ಇವತ್ತೇನಿಲ್ಲ ಆಗಮಿಸಿದಿರಲ್ಲ, ನಾನು 27 ವರ್ಷದಲ್ಲಿ ನನ್ನ ಒಬ್ಬ MLA ಆಗಿ ಇವತ್ತೇನು ಪ್ರದೀಪ್ ಈಶ್ವರ್ ಅಂತ ಹೇಳಿ ನಮ್ಮ ಕುಲಬಾಂಧವರಾಗಿದ್ದಾರೆ, ಅವರು ನನಗೆ ವಿದ್ಯಾರ್ಥಿ ಆಗಿದ್ದಂಥವ್ರು. ಎಲ್ಲರನ್ನ ನೋಡಿದಾಗ ನನಗಾಗೋ ಒಂದು ಖುಷಿ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಕುಲ ಬಾಂಧವರು ಇನ್ನೂ ಒಂದು ಉನ್ನತ ಮಟ್ಟಕ್ಕೆ ಬೆಳಿಬೇಕು. ನಾನು ಎಲ್ಲಾದ್ರೂ ಹೋದಾಗ ಮಿಸ್ ನಾನು ನಿಮ್ಮ ಸ್ಟೂಡೆಂಟು ಅಂತ ಹೇಳಿ ನನ್ನ ಒಂದು ಕುಲ ಬಾಂಧವರು ಒಂದು ಉನ್ನತ ಮಟ್ಟಕ್ಕೆ ಬೆಳೆದಾಗ ನಿಜಕ್ಕೂ ನಾನು ಒಂದು ಈ ಮಾಡಿದಂತಹ ಸೇವೆ ಒಂದು ಅಪೂರ್ವವಾದಂಥದ್ದು ಅಂತ ಹೇಳ್ತಾ, ಈಗೇನಿಲ್ಲಿ ಪ್ರತಿಭಾ ಪುರಸ್ಕಾರಕ್ಕೆ ಬಂದಿದ್ದೀರಲ್ಲ, ಎಲ್ಲ ಮಕ್ಕಳಿಗೂ ನಾನು ಹೇಳೋದು ಒಂದೇನೆ, ಗುರಿ ಇರ್ಲಿ, ಆ ಗುರಿಯ ಹಿಂದೆ ಗುರು ಇರ್ತಾರೆ ಅಂತ ಹೇಳಿ, ಅಂತಹ ಗುರಿಯನ್ನ ಇಟ್ಕೊಂಡಾಗ ನೀವು ಏನನ್ನ ಬೇಕಾದ್ರೂ ಸಾಧನೆ ಮಾಡಬಹುದು ಅಂತ ಹೇಳಿ. ಈಗ ನಮ್ಮ ತಂದೆ ತಾಯಿ ಒಂದು ಎಜುಕೇಟೆಡ್ಸ್ ಆಗಿರ್ಲಿಲ್ಲ, ನಮ್ಮ ಮಕ್ಕಳು ಇವತ್ತೊಂದು ಉನ್ನತವಾದ ಮಟ್ಟಕ್ಕೆ ಬೆಳಿಬೇಕು ಅನ್ನುವಂತಹ ಒಂದು ಪೇರೆಂಟ್ಸ್ ಆಗಿ ನಾವೆಲ್ಲರೂ ಕೂಡ ನಮ್ಮ ಮಕ್ಕಳನ್ನ ಪ್ರೋತ್ಸಾಹಿಸಬೇಕು. ಕೋಟಿ 10 ಕೋಟಿ 20 ಕೋಟಿ 100 ಕೋಟಿ ಆಸ್ತಿ ಮಾಡಿದೀವಂತಲ್ಲ, ತಮ್ಮ ಮಕ್ಕಳಿದಾರಲ್ಲ, ಆ ಮಕ್ಕಳಿಗಿಂತ ಪವಿತ್ರವಾಗಿರ್ತಕ್ಕಂಥದ್ದು, ಆ ಮಕ್ಕಳಿಗಿಂತ ದೊಡ್ಡದಾಗಿರ್ತಕ್ಕಂಥ ಆಸ್ತಿ ಯಾವುದೂ ಇಲ್ಲ. ತಾವೆಲ್ಲರೂ ಸಹ ಅವರಿಗೆ ಮಕ್ಕಳಿಗೆ ಎಜುಕೇಶನ್ ಇಂಪಾರ್ಟೆನ್ಸ್ ಕೊಟ್ಟು ಅವರಿಗೆ ಒಂದು ಸಮಾಜದಲ್ಲಿ ಅತ್ಯುನ್ನತ ವ್ಯಕ್ತಿಯನ್ನಾಗಿ ರೂಪುಗೊಳಿಸೋದಕ್ಕೆ Today we are celebrating our 10th annual general body meeting of Karnataka State Balija Advocates Forum. Along with the Advocates AGM, we are also giving Pratishtha Puraskara to the children who have excelled distinguished marks in their educational fields, and we have felicitated the persons who are to our community. We have 450 members in our association of all advocates from all over the state, and from Chamarajanagar to this thing, more than 15 taluks of Balijas are advocates are there. It has been an endeavor to bring out the Balija community to with them in all the success in their life. ಆಮೇಲೆ ಈಗ ನಿಮ್ಮ ಸಂಘದಿಂದ ಎಜುಕೇಶನ್ ಮತ್ತು ಪೊಲಿಟಿಕಲಿ ಕಮ್ಮಿ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್. It has been a major disaster for us. At the year 1994, we were removed from 2A and posted to 3A. Due to that, we have a huge number of education students were unable to come up to there. After 2011, Shri Yediyurappa gave us the 2A. There are more than about 20,000 students who have become engineers and doctors and students, everything there. We only have for education, unless we get 15-4 for political reason, we cannot think. Political reservation is not a begging sting, it is our right, and Balija students, Balija community, which consists of more than 50 lakhs in the state of Karnataka, should are entitled to reservation. It is our right, and we will fight for it. This Advocates Forum has always been endeavoring to fight for our upliftment of the Balija community. ನೆಕ್ಸ್ಟ್ ಇಯರ್ ಇಂದ ಸ್ವಲ್ಪ ಒಂದು ಪ್ರತಿಭಾ ಪುರಸ್ಕಾರ ಎಲ್ಲಾ ಕಡೆ, ರಾಜ್ಯದ ಕಡೆ ಎಲ್ಲಾ ಕಡೆ ಮಾಡ್ಬೇಕು ಅಂತ ಇದ್ದೀವಿ ಸರ್. ನಾವು ಪ್ರತಿ 10 ವರ್ಷದಿಂದ ಬರೀ ನಮ್ಮ ಬಲಿಜ ಅಡ್ವೊಕೇಟ್ಸ್ ಮಕ್ಕಳಿಗೆ ಮಾತ್ರ ಕೊಡ್ತಾ ಇದೀವಿ. ಬರೋ ವರ್ಷದಿಂದ ರಾಜ್ಯದಲ್ಲಿ ಯಾವುದೇ ಮಕ್ಕಳಿಗಾದ್ರೂ ಒಂದು 50ರಿಂದ 100 ಜನ ಮಕ್ಕಳಿಗೆ ನಾವು ಪ್ರತಿಭಾ ಪುರಸ್ಕಾರ ಕೊಡೋಕೆ ಈ ವರ್ಷ ನಾವು ನಮ್ಮ AGM ಅಲ್ಲಿ ಮೀಟಿಂಗ್ ನಲ್ಲಿ ಡಿಸೈಡ್ ಮಾಡಿದ್ದೀವಿ. ಈಗ ಜಾಗ ಕೂಡ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹಿರಿಯ ಹೇಳ್ತಾ ಇದ್ದಾರೆ. ನಮ್ಮ ಚಿಕ್ಕರಂಗಯ್ಯನವರು ಕಿತ್ಕೊಂಡು
ನಮ್ಮ 97 ವರ್ಷದ ಯುವ ನಾಯಕ ಚಿಕ್ಕರಂಗಯ್ಯನವರದ್ದು 27 ಗುಂಟೆ ಜಮೀನ್ KR ಪುರಂದಲ್ಲಿ ನಮ್ಮ ವ್ಯವಸ್ಥೆಗಳನ್ನು ನೋಡಿ ನಾನು 40/60 ಸೈಟ್ನ ನಿಮ್ಮ ಫೋರಂಗೋಸ್ಕರ ನಾನು ಡೊನೇಟ್ ಮಾಡ್ತಾ ಇದ್ದೀನಿ. ಇದನ್ನ ಸದ್ಯದಲ್ಲೇ ಅವ್ರು ನಮಗೆ ಕೊಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಸ್ವಂತ ಬಿಲ್ಡಿಂಗ್ ಕಟ್ಟಿ ಬಲಜ ಅಡ್ವೊಕೇಟ್ಸ್ ಫೋರಂ ಬಿಲ್ಡಿಂಗ್ ಕಟ್ಟಿಬಿಟ್ಟು ಅದರಲ್ಲಿ ಚಿಕ್ಕರಂಗಯ್ಯ ಹಾಲ್ ಅಂತ ಇಡ್ಬೇಕಂತ ನಾವು ಡಿಸೈಡ್ ಮಾಡ್ಕೊಂಡಿದ್ದೀವಿ. ಅತಿ ಶೀಘ್ರದಲ್ಲೇ ನಾವು ಅದನ್ನ ಕಾರ್ಯಕ್ರಮ ಶುರು ಮಾಡ್ತೀವಿ. ಎಲ್ಲ ಒಂದ್ ಕಡೆ ಇಲ್ಲಿ ಬಂದಂತ ಮುಖಂಡರುಗಳು ಹೇಳ್ತಾ ಇದ್ದಾರೆ, ಅಲ್ಲಿ ಪ್ರಕಾಶ್ ರಾಮಯ್ಯ ಅಧ್ಯಕ್ಷರಾದ್ಮೇಲೆ ಒಂದು ಡಿಫ್ರೆಂಟ್ ಆಗಿ ವಿಭಿನ್ನ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಒಂದು ಪ್ರೋಗ್ರಾಮ್ಗಳು ಇರ್ಬೋದು, ಸಾಮಾಜಿಕ ಮತ್ತು ಶೈಕ್ಷಣಿಕದಲ್ಲಿ ಎಲ್ಲಾದ್ರೂ ಕೂಡ ಆಗ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರು ಮುಂದಿನ ದಿನದಲ್ಲಿ ಒಂದು ಇನ್ನೂ ಹೆಚ್ಚಿನ ಒಂದು ಸಮಾಜ ಸೇವೆ ಮಾಡ್ಲಿ ಅಂತ ಹೇಳ್ಬಿಟ್ಟು ಎಲ್ಲಾರು ಮುಖಂಡರು ಹೇಳ್ತಾ ಇದ್ದಾರೆ. ಹೇಳಲಿಕ್ಕೆ ಇಚ್ಛ ಪಡ್ತೀರಾ ಸರ್? ನೋಡಿ, ಸುಮಾರು ಒಂದು 50 ವರ್ಷದಿಂದ ನನ್ನ ಪೂಜೆ ತಂದೆಯಾದ ರಾಮಯ್ಯನವರು ಮತ್ತೆ ನನ್ನ ದೊಡ್ಡಪ್ಪನವರಾದ ಶ್ರೀ ವೆಂಕಟರಾಮನ್ ಅವರು ಬಲಜ ಕಮ್ಯುನಿಟಿಯವ್ರನ್ನೆಲ್ಲ ಜೊತೆಗೂಡಬೇಕು ಅಂತ ಕರ್ನಾಟಕ ಸ್ಟೇಟ್ ಬಲಜ ಫೆಡರೇಷನ್ ಅಂತ ಮಾಡಿದ್ವಿ ನಾವು. ಆ ಫೆಡರೇಷನ್ ಅಲ್ಲಿ ಸುಮಾರು 25 ಸಂಘಗಳು, NGF ಆಗಲಿ, HAL ಆಗಲಿ, HMT ಆಗಲಿ ಎಲ್ಲ ಸೇರ್ತಾ ಕುತ್ಕೊಂಡು ಮಾಡ್ತಾ ಇದ್ರು. ಅವ್ರು ಮಾಡ್ಕೊಂಡು ನೋಡಿಸ್ಕೊಟ್ಟಿರೋ ದಾರಿನ ನಮ್ಮ ಹಿರಿಯವರಾದ ವೇಣುಗೋಪಾಲ್ ನಾಯ್ಡು ಅವರು, BN ತ್ಯಾಗರಾಜ್ ಅವರು, ಚಿಕ್ಕರಂಗಯ್ಯ ಅವರು ಅವ್ರು ನಡ್ಕೊಟ್ಟಿರೋ ದಾರಿನ ನಾನು ಸಣ್ಣ ರೀತಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಪ್ರಯತ್ನಗಳನ್ನ ಮುಂದೆ ನಮ್ಮ ಕಮ್ಯುನಿಟಿಯನ್ನ ಒಟ್ಟುಗೂಡಿಸಿ ಯೂನಿಟಿಗೆ ಸ್ಟ್ರೆಂತ್ ಅನ್ನು ನೋಡ್ಸಕ್ಕೆ ನಾವು ಇಟ್ ಈಸ್ ನಾಟ್ ಮೀ ಇಟ್ ಈಸ್ ಅಸ್ ಅನ್ನೋ ಸ್ಲೋಗನ್ ನಾವು ಮಾಡಿ ನಾವು ಬಲಜ್ ಕಮ್ಯುನಿಟಿಯನ್ನ ಮುಂದೆ ತರಕ್ಕೆ ಎಲ್ಲಾ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಈಗ ಎಷ್ಟು ನಿರೀಕ್ಷೆ ಮಾಡಬಹುದು ಸರ್ ಸದಸ್ಯರನ್ನ? ಯಾಕಂದ್ರೆ ಈಗ 425 ಆಗಿದೆ. ಮುಂದಿನ ದಿನದಲ್ಲಿ ಒಂದು ಹೆಚ್ಚು ನಿರೀಕ್ಷೆ ಎಷ್ಟು ಆಗುತ್ತೆ ಸರ್? ನೋಡಿ, ಸುಮಾರು ಅಂದಾಜು 1,000 ಜನ ವಕೀಲರಿದ್ದಾರೆ ನಮ್ಮ ಕರ್ನಾಟಕ, ಥ್ರೂಔಟ್ ಕರ್ನಾಟಕದಲ್ಲಿ 1,000 ಜನ ವಕೀಲರಿದ್ದಾರೆ. ನಮಗೆ ಎಲ್ಲರಿಗೂ ಪ್ರಾಕ್ಟೀಸಿಂಗ್ ಆಗೋದಕ್ಕೋಸ್ಕರ, ಬೆಳಗ್ಗಿಂದ ಸಾಯಂಕಾಲ ನಾವು ಪ್ರಾಕ್ಟೀಸ್ ಮಾಡೋದಕ್ಕೋಸ್ಕರ ನಾವು ತಾಲೂಕುಗಳು ಮಾಡಿದ್ದೀವಿ. ಪ್ರತಿ ಡಿಸ್ಟ್ರಿಕ್ಟ್ ಅಲ್ಲಿ ನಮ್ಗೆ ಈಗ ಮಂಡ್ಯ ಡಿಸ್ಟ್ರಿಕ್ಟ್ ಇದೆ, ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಇದೆ, ಕೋಲಾರ ಡಿಸ್ಟ್ರಿಕ್ಟ್ ಇದೆ, ತುಮಕೂರು ಡಿಸ್ಟ್ರಿಕ್ಟ್ ಇದೆ. ಅದರಲ್ಲಿ ನಾವು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ಸ್ ಅನ್ನು ಮಾಡಿದ್ದೀವಿ. ಅದಾದ್ಮೇಲೆ ತಿರ್ಗಾ ತಾಲೂಕು ಲೆವೆಲ್ ಅಲ್ಲಿ ಹೋಗಿದ್ದೀವಿ ಕೂತ್ಕೊಂಡು. ಬರೋ ವರ್ಷ ನಾವು ಏನಿದ್ರೇನು ಒಂದು 750 ಜನ ನಾವು ಕ್ರಾಸ್ ಮಾಡಬೇಕು ಅಂತ ನಾನು ಆಶ್ವಾಸನೆ ಕೊಡ್ತಾ ಇದ್ದೀನಿ. ರಾಜ್ಯದ ಎಲ್ಲಾ ಕಡೆ ನೀವು ರೌಂಡ್ ಶೋಟ್ ಮಾಡ್ತೀರಾ? ರಾಜ್ಯದಲ್ಲಿ ಪೂರ್ತಿ ಕಡೆ ನಮ್ದು ಎಲ್ಲಾ ಕಡೆ ಇವತ್ತಿಂದ ಮೆಂಬರ್ಸ್ ಬಂದಿರೋರು ನೋಡಿದ್ರೆ ಬೆಂಗಳೂರು, ಚಿಕ್ಕಬಳ್ಳಾಪುರ, ಕೋಲಾರ, ಚಿಂತಾಮಣಿ, ಶಿಡ್ಲಘಟ್ಟ, ಬಳ್ಳಾರಿ, ಚಿತ್ರದುರ್ಗ, ಮೈಸೂರು, ಚಾಮರಾಜನಗರ, ಕೊಳ್ಳೇಗಾಲ, ದಾವಣಗೆರೆ, ರಾಮನಗರ, ಬೆಳ್ಳಾರಿ, ಮಂಡ್ಯದಿಂದ ಸುಮಾರು ಒಂದು 15 ಡಿಸ್ಟ್ರಿಕ್ಟ್ಗಳಿಂದ ಬಂದು ನಾವು ಜೊತೆ ಕೂಡಿ ಇದು ಮಾಡಿದೀವಿ. ಮುಂದಕ್ಕೆ ಪೂರ್ತಿ 30 ಜಿಲ್ಲೆಗಳಲ್ಲಿ ನಾವು ಪ್ರವಾಸ ಮಾಡಿ ಪ್ರತಿಯೊಂದು ವಕೀಲರನ್ನ ಈ ಸಂಘಕ್ಕೆ ಸೇರಿಸ್ಕೊಂಡ್ಬಂದು ಮಾಡ್ತೀವಿ. ಇದರಲ್ಲಿ ನಮ್ದು ಇಟ್ ಈಸ್ ದ ಓನ್ಲಿ ಸಂಘ. ನಾನು ಧೈರ್ಯವಾಗಿ ಹೇಳ್ತಾ ಇದ್ದೀನಿ, ಕರ್ನಾಟಕ ರಾಜ್ಯ ಬಲಜ ವಕೀಲರ ಸಂಘ ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಅಫಿಲಿಯೇಷನ್ ಇಲ್ಲದೆ ಇರೋ ಪಾರ್ಟಿ ಫಂಕ್ಷನ್ ಅಂದ್ರೆ ನಮ್ದು. ನಾವು ಪಾರ್ಟಿಗಳು ನೋಡಲ್ಲ, ಅದನ್ನ ಬಲಜ ಸಂಘದವ್ರನ್ನ ಒಟ್ಟುಗೂಡಿಸಿ ಯುನೈಟೆಡ್ ಆಗಿ ಮಾಡಿ ಅದನ್ನ ಮುಂದೆ ತರೋದೇ ನಮ್ಮದು ಒಂದು ಆಶ್ವಾಸನೆ ಇರುವಂತದ್ದು. ನಮ್ಮ ಫೋರಮ್ಮಿನ ಹೆಮ್ಮೆಯ ವಿಷಯ, ಅನೇಕ ಲೀಡರ್ಸ್ ನಮ್ಗೆ ಸಪೋರ್ಟ್ ಮಾಡ್ಕೊ ಬಂದಿದ್ದಾರೆ. ಅವ್ರನ್ನೆಲ್ಲ ನೆನ್ಸ್ಕೋಬೇಕಾಗುತ್ತೆ. ನಾವೊಂದು ಲಿಸ್ಟ್ ಮಾಡಿದ್ವಿ, ಯಾರ್ಯಾರು ಯಾವ ಹಂತದಲ್ಲಿ ನಮ್ಗೆ ಹೆಲ್ಪ್ ಮಾಡ್ಕೊ ಬಂದ್ರು ಅಂತ. ಅದು ಸಮಯ ಸ್ವಲ್ಪ ತಡ, ಬೆಳಗ್ಗೆ ಮಳೆ. ಕರ್ನಾಟಕ ರಾಜ್ಯ ಬಲಜ ಸಂಘ ಅಡ್ವೊಕೇಟ್ ಫೋರಂನಲ್ಲಿ ಇಂದು ನಾವು ಸೇರಿರ್ತಕ್ಕದ್ದು ಒಂದು ದೊಡ್ಡ ವಿಶೇಷವಾದ ಸಂಗತಿ ಅಂತ ಹೇಳಬೇಕು ಅಂತ ನಿಮ್ಮೆಲ್ಲರಿಗೂ ಸಂತೋಷವಾಗ್ತದೆ. ಈ 114ನೇ ವರ್ಷದ ಸರ್ವ ಸದಸ್ಯರ ಸಭೆಯಲ್ಲಿ ನನಗೆ 2 ಮಾತುಗಳನ್ನ ಆಡಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಪ್ರಕಾಶ್ ರಾಮಯ್ಯನವರಿಗೆ ನಾನು ಕೊಟ್ಟು ಬಹಳ ಸಂತೋಷವಾಗ್ತದೆ. ಇದು ನೋಡಿದ್ರೆ ಎಲ್ಲ ಕಡೆ ಈ ಥರ ಆಗಬೇಕು. ಈ ಥರ ಆಗ್ಬೇಕಂದ್ರೆ ಬೆಂಗಳೂರು ಹೆಡ್ ಆಫೀಸ್, ಡಿಸ್ಟಿಕ್, ತಾಲೂಕಿಂದ ಹೋಬಳಿ ಮಾಡಿದ್ರೆ ಎಲ್ಲ ಕಡೆ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ತೀನಿ. ಅದನ್ನ ನಿಜವಾಗ್ಲೂ ಖಂಡಿತ ಇವತ್ತು ಮಾಡಿದ್ರೆ ಬಹಳ ಸಂತೋಷವಾಗ್ತದೆ. ನಾನು ಈ ಥರ ನೋಡಿರಲಿಲ್ಲ, ಯಾವತ್ತೂ ನೋಡಲಿ. ಈ ಥರ ಬೆಂಗಳೂರು ಭಾಳ 66 ನಾನು ಬೆಂಗಳೂರಿನಾಗಿದ್ದೀನಿ. ಅದು ನಾನು ಇವತ್ತೇ ನೋಡಿದ್ದು. ಇದನ್ನು ರಾಮಯ್ಯನವ್ರು ಭಾಳ ಒಳ್ಳೆ ಜನಗಳು, ನಮಗೆ ಭಾಳ ಹಿರಿಯರು ಇದ್ದಂಗೆ. ಸ್ವಾಮಿ ಅಣ್ಣ ತಮ್ಮದಿರು ಭಾಳ ಒಳ್ಳೆ ಚೆನ್ನಾಗಿ ಮಾಡ್ಕೊಂಡು. ಆದ್ರೂ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಅವಕಾಶ ಕೊಡಲ್ಲ. ದಯಮಾಡಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ. ನೋಡಿ, ಈ ಸಂಘ ಬೆಳೆದು ಬಂದ ದಾರಿ 1981ರಿಂದ ನಡೀತಾ ಇದೆ. ನಮ್ಮ ಜನಸಂಖ್ಯೆ ಇರೋ ದೃಷ್ಟಿಯಿಂದ ತಗೊಂಡ್ರೆ ಇದು ಸತತವಾಗಿ ಮುಂದುವರಿಬೇಕು, ಒಳ್ಳೆ ರೀತಿಯಲ್ಲಿ ಜಯವಾಗಬೇಕು ಅಂದ್ರೆ ಸರ್ಕಾರವು ಸಹಾಯ ಮಾಡಬೇಕು. ಒಂದು ಸ್ಥಳಾವಕಾಶ ಮಾಡಿಕೊಡ್ಬೇಕಾದ್ರು ಒಂದು 10 ಎಕರೆಯನ್ನು ನಮ್ಗೆ ದಾನಿಯಾಗಿ ಕೊಟ್ಟು ನಮಗೆ ಸಹಕರಿಸಿ ಇದನ್ನ ಮುಂದುವರ್ಸಕ್ಕೆ ಎಲ್ಲಾ ರೀತಿಯಲ್ಲೂ ಸಹಕಾರ ಮಾಡಬೇಕು ಅಂತ ಕೋರ್ತೇನೆ. ಎಲ್ಲಾ ಜನರ ಪರವಾಗಿ ಹೋರಾಟ ಮಾಡುವಂತ ಜನಾಂಗ ಇದು. ಅಂತ ಜನಾಂಗ ಒಗ್ಗಟ್ಟಾಗಿ ಬಂದ್ರೆ ನಾವೇನಾದ್ರೂ ಸಾಧಿಸಬಹುದು ಅನ್ನೋದನ್ನ ಖಂಡಿತವಾಗ್ಲೂ ನಿರೂಪಿಸ್ಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಈ ಸಂಘನ ಕಟ್ಟಿದ್ದು. ಈ ಸಂಘ ಕಟ್ಟಿದ ಮೇಲೆ ಇದ್ರ ದಿನೇ ದಿನೇ ಬೆಳಿತಾನೆ ಇದೆ. ಬೆಳೆದು ಬರ್ತಾ ಇರೋ ಹಾದಿ ನೋಡಿದ್ರೆ
ಇನ್ನು ಮುಂದಕ್ಕೆ ನಾವು ಅಂದ್ಕೊಂಡಂಗೆ ಈಗಾಗಲೇ ಅವ್ರು ಹೇಳ್ದಂಗೆ 2A ಆಗಲಿ ಮತ್ತೆ ಆರ್ಥಿಕವಾಗಲಿ ಶೈಕ್ಷಣಿಕವಾಗಲಿ ರಾಜಕೀಯವಾಗಲಿ ನಮಗೆ ದೊರಕಬೇಕಾದಂಥ ಎಲ್ಲ ನಮ್ಮ ಒಂದು ಏನಿದೆ ನಮ್ಮ ರೈಟ್ಸು ಆ ರೈಟ್ಸ್ನ ಸರ್ಕಾರದ ಪರವಾಗಿ ಕೇಳ್ಕೊಂತ ನಾವು ಇವತ್ತು ರೆಸೊಲ್ಯೂಷನ್ ಪಾಸ್ ಮಾಡಿದ್ದೀವಿ. ಅದ್ರ ಪ್ರಕಾರ ನಾವು ಹೋರಾಟನೂ ಮುಂದುವರಿಸ್ತೀವಿ. ಈ ಹೋರಾಟದಲ್ಲಿ ನಾವು ಸಕ್ಸಸ್ ಆಗ್ತೀವಿ ಅಂತ ಅನ್ಕೊಂಡು ಮನೋಭಾವನೆಯಿಂದ. Today, the 10th annual general meeting of Karnataka State Balija Advocate Forum and the present committee, managing committee, or the president Sri Prakash Ramaya sir, the secretary P. Lakshmi, that is me, and the treasurer Sri Muniappa, and also Uma Shri, she is my executive committee member, and she is ex-women president Subhashini, and we are having all 6 members now. And in that, today we have conducting this 10th AGM at Infantry Road office. Today we are also giving the Prashasti Puraskara for the children who have achieved 60% of marks in their education in any field. And also we are also giving a free gown, coat, BNS book, and also 5,000 rupees for the new enrolled advocates as advocates. ಸರ್ವ ಸದಸ್ಯರ ಸಭೆ ಸರಿ ಸುಮಾರು 700 ಜನವರೆಗೂ ನಾವು ನಮ್ಮ ಜನಾಂಗದ ಜನ ಇದ್ದೇವೆ. ಇದೊಂದು ಸಂತಸದ ವಿಷಯ ಅನ್ಸುತ್ತೆ. ಈ ದಿನ ಸುಮಾರು ಒಂದು 500ಕ್ಕೂ ಹೆಚ್ಚು ಬರುವ ಭರವಸೆ ಇದೆ. ಎಲ್ಲರ ಅವರ ಒಂದು ಆಲೋಚನೆಗಳನ್ನು ಹಂಚ್ಕೊಂಡಿದ್ದೇವೆ, ಒಳ್ಳೆಯ ಉದ್ದೇಶಗಳನ್ನು ಹೇಳಿದ್ದೇವೆ. ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಈ ಫೋರಮ್ನ ಬಲ್ಜಾ ಅಡ್ವೊಕೇಟ್ ಫೋರಮ್ನ ಇನ್ನು ಹೆಚ್ಚಿನ ರೀತಿಯಲ್ಲಿ ಜನ ಸೇರೋ ರೀತಿಯಲ್ಲಿ ಒಗ್ಗಟ್ಟನ್ನ ಮತ್ತೆ ಇನ್ನು ಹೆಚ್ಚಿನ ಒಳ್ಳೆ ಕಾರ್ಯಗಳನ್ನ ಮಾಡೋದರ ಮುಖಾಂತರ ಇವತ್ತು ನಮ್ಮ AGM ಅಲ್ಲಿ ಕೆಲವೊಂದು ನಿರ್ಧಾರಗಳನ್ನ ತಗೊಂಡಿದ್ದೇವೆ. ರಾಜಕೀಯವಾಗಿ ಮುಂದಕ್ಕೆ ಹೋಗ್ಬೇಕು ಅಂದ್ರೆ ನಾವು ಒಗ್ಗಟ್ಟಾಗಿ ಒಂದೇ ಧ್ವನಿ ಅಂತ ಹೇಳಿ ಯಾವಾಗ ಮಾತಾಡ್ತೀವಿ ನಾವು ಅದು ಅವಾಗ ಮಾತ್ರ ನಾವು ಸಕ್ಸಸ್ ಆಗಕ್ ಸಾಧ್ಯ. ಅದು ಬಿಟ್ಟು ಒಂದು ಮನೆ 3 ಬಾಗಿಲಾದ್ರೆ ಅದು ಯಾರಿಗೂ ಪ್ರಯೋಜನ ಆಗಲ್ಲ. ಆ 3 ಬಾಗಿಲು ಮುಚ್ಚಿ ಒಂದು ಬಾಗಿಲು ಮಾಡಿಕೊಂಡು ಇನ್ ಕರ್ನಾಟಕದಲ್ಲಿ ಮುನ್ನುಗ್ಗೋಣ. ಆಗ ನಾವು ನಿಜವಾಗ್ಲೂ ಜಯ ಸಾಧಿಸ್ತೀವಿ. ನಮಗೂ ಏನು ಅನ್ಯಾಯ ಆಗಿದೆ, ಈ 2A ಇಂದ ನಮ್ಮನ್ನೇನು ಕಿತ್ತಾಕಿದ್ದಾರೆ, ವಿನಾಕಾರಣ 3A ಮಾಡಿದ್ದಾರೆ. ಯಡಿಯೂರಪ್ಪನವರೇನೋ ಎಜುಕೇಶನ್ ಕೊಟ್ರು, ಆದ್ರೆ ಉದ್ಯೋಗ ನಮ್ಗಿನ್ನೂ 3Aನೇ ಇದೆ. ನಾವ್ಯಾಕೆ ಅವಕಾಶದಿಂದ ವಂಚಿತರಾಗಬೇಕು? ಅವನೂರವರು ನಮ್ಮನ್ನ 2A ಅಂತ ಕನ್ಸಿಡರ್ ಮಾಡಿದ್ರು, ನಮ್ಮನ್ನೊಂದು ವೃತ್ತಿ ಅಂತ ಕನ್ಸಿಡರ್ ಮಾಡಿದ್ರು. ಆದ್ರೆ ಈಗ ವೃತ್ತಿಗಳೆಲ್ಲ ಮಾಯವಾಗಿದ್ದಾವೆ. ಬಳೆ ವ್ಯಾಪಾರ ಇಲ್ಲ, ಹೂವಿನ ವ್ಯಾಪಾರ ಇಲ್ಲ, ಕುಂಕುಮ ಇಡೋದೇ ಇಲ್ಲ, ಹೂವು ಮುಡಿಯೋದೇ ಇಲ್ಲ. ಹಂಗಾಗಿ ಸಮಾಜದಲ್ಲಿ ನಾವೇನು ಮಂಗಳ ದ್ರವ್ಯಗಳ ವ್ಯಾಪಾರ ಮಾಡ್ತಿದ್ದೋ ಆ ವ್ಯಾಪಾರಗಳೆಲ್ಲಾನು ಮಾಯವಾಗಿದ್ದಾವೆ. ನೀವೇನ್ ಮಾಡಿದ್ರಿ, ಗೋಲ್ಡ್ ಕಂಟ್ರೋಲ್ ಆಕ್ಟ್ ಅಂದ ತಕ್ಷಣ ಚಿನ್ವಾರರಿಗೆ ನೀವು ರಿಸರ್ವೇಶನ್ ಕೊಟ್ರಿ. ಆದ್ರೆ ನಮ್ಮ ವೃತ್ತಿಗಳು ಸಮಾಜದಲ್ಲಿ ಮಾಯವಾಗಿರುವಾಗೆ ನಮ್ಗ್ಯಾಕೆ ರಿಸರ್ವೇಶನ್ ಕೊಡ್ತಾ ಇಲ್ಲ? ನೀವ್ ಯಾವ್ದಾದ್ರು ದೊಡ್ಡ ಕಮ್ಯುನಿಟಿಗಳಿಗೆಲ್ಲಾನು ನಾವು ರಿಸರ್ವೇಶನ್ ಕೊಡ್ತೀವಿ ಅಂತ ಹೇಳಿ ಅವ್ರ ಧ್ವನಿ ಜಾಸ್ತಿ ಇದೆ, ಸಂಖ್ಯೆ ಜಾಸ್ತಿ ಇದೆ ಅಂತ ಉತ್ತರ ಕರ್ನಾಟಕದಲ್ಲಿ ಹೋರಾಟ ಮಾಡಿದವ್ರಿಗೆಲ್ಲ ನಾವು ಮಾಡ್ತೀವಿ ಅಂತ ನೀವು ನಂಬಿಕೆ ಕೊಡ್ತೀರಾ ಹೊರತು, ನಾವ್ ಹಿಂದೆ ಆ 2A ನಲ್ಲಿ ಇದ್ದವರು ವಿನಾಕಾರಣ ನಮ್ಮನ್ನ ರಾಜಕೀಯವಾಗಿ ಬಲಹೀನವಾದ್ರಿಂದ ನಮ್ಮನ್ನ ಅಲ್ಲಿಂದ ಕಿತ್ತಾಕಿದ್ರಿ. ಆದ್ರೆ ಕಿತ್ತಾಕಿರೋದ್ರನ್ನೇ ಮತ್ತೆ ನಮಗೆ ಕೊಡಿಸಿ, ನಮ್ಗಾಗಿರೋ ಅನ್ಯಾಯನ ಸರಿಪಡಿಸಿ, ನಮ್ಮ ಏನು ಮಕ್ಕಳಿದ್ದಾರೆ ವಿದ್ಯಾಭ್ಯಾಸಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀರಾ, ಹಾಗೆ ಉದ್ಯೋಗಕ್ಕೂ ಅವಕಾಶ ಕೊಡಿ. ನಾವು ಕನ್ನಡಿಗರೇ, ಕರ್ನಾಟಕದವರೇ, ನಮ್ಗಾಗಿರೋ ಅನ್ಯಾಯನ ಈ ಒಂದು ವೇದಿಕೆ ಮೂಲಕ ಸರಿಪಡಿಸ್ಬೇಕು ಅಂತ ನಾನು ಆಗ್ರಹ ಪಡಿಸ್ತೀನಿ. I feel very happy. This opportunity they have given is so encourageful. ನಮಗೆ ಪ್ರಶಸ್ತಿ ಕೊಟ್ಟಿ ಕರ್ನಾಟಕ ಸ್ಟೇಟ್ ಬಲಿಜ ಅಡ್ವೊಕೇಟ್ ಫೋರಂ ಅವರಿಗೆ ತುಂಬಾ ಧನ್ಯವಾದಗಳು. This program has been gave you award, so what do you like to say to this? The award, as I said before, it not just motivated me, but it really helped me in many ways. And the Balija community that I belong to especially is helped me in different ways by giving me encouragement through the momentums, the reward that they have given me today. And the efficiency of this program was very smooth, which made me realize how smooth the program can be run. So that's the thing that I ಇದು ನಮ್ಮ ಸಮುದಾಯದಿಂದ ನಡೆದಿರುವಂತ ಫಂಕ್ಷನ್. ಇದು ನಮ್ಮ ಸಮುದಾಯ ಏಳಿಗೆಗೆ ನಡೆದಂಥದ್ದು. ನಮ್ಮ ಸಮುದಾಯದ ಜನರ
ಮನಸ್ಥಿತಿಯನ್ನು ತಿಳಿಸುವಂತ ಸಮಾರಂಭ ಆದ್ರಿಂದ ನಾವೆಲ್ಲ ಭಾಗವಹಿಸಿ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಏರ್ಪಡಿಸ್ತಾ ಇದ್ದೀರಿ. ಇದರಿಂದ ನಮ್ಮ ಬಲಿಜಿಗ ವೇದಿಕೆಗೆ ಒಳ್ಳೆ ಮಕ್ಕಳಿಗೆ ಎಜುಕೇಶನ್ ಕೊಡೋದಕ್ಕೆ, ಮುಂದೆ ಪ್ರೋತ್ಸಾಹ ಕೊಡೋದಕ್ಕೋಸ್ಕರ ಇಂತಹ ಕಾರ್ಯಕ್ರಮದಲ್ಲಿ ಭಾಗಿಸೋದಕ್ಕೆ ನನಗೂ ಹೆಮ್ಮೆ ಆಗ್ತಾ ಇದೆ. ನಿಮ್ಮ ಟಿವಿ ಮುಖಾಂತರ ನಮ್ಮ ಬಲಿಜಿಗ ಬಂಧುಗಳಿಗೆ ನನ್ನ ಇದನ್ನು ಆರ್ಥಿಕ ತಿಳಿಸ್ಬಿಟ್ಟು ಈ ತರ ಫಂಕ್ಷನ್ ಇನ್ನ ನಮ್ಮ ಡಿಸ್ಟಿಕ್ ಅಲ್ಲಿ, ಸ್ಟೇಟ್ ಅಲ್ಲಿ ಎಲ್ಲ ನಡೀಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸರ್.